ಸೊ ಗೈಸ್, ಫಸ್ಟ್ ಟೈಮ್ ಯಾರ್ಯಾರು ವೀಡಿಯೋ ನೋಡ್ತೀರಾ ವೀಡಿಯೋಗೊಂದು ಲೈಕ್ ಮಾಡಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಈ ವಿಡಿಯೋದಲ್ಲಿ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಹಂಗೆ ಒಂದು ಕಮೆಂಟ್ ಹಾಕಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ವಂತ ಟ್ಯಾಲೆಂಟ್ ಅಂತ ಏನು ಇರೋದಿಲ್ಲ. ಅಕ್ಕ ಬಂದು ನೋಡ್ರಪ್ಪ, ಆಯ್ತು ನಿಂದೇನಕ್ಕ ಟ್ಯಾಲೆಂಟು, ಈಗ ನೈಟ್ ಡ್ಯಾನ್ಸ್ ಆಡೋದು ಹಾಕಿದ್ರು ವೈರಲ್ ಆಗ್ತದೆ. ಈಗ ನಾನ್ ಫೇಮಸ್ ಆಗ್ಬೇಕಂತ ಅನ್ಕೊಂಡೆ, ಜಸ್ಟ್ ಹಿಂಗ್ ಬಂದ್ ಹಿಂಗ್ ಕೂದಲು ಸರ್ಸಿದ್ರು ನನ್ ವಿಡಿಯೋಸ್ ನೋಡ್ತಾರೆ. ಏನಕ್ಕ ನೀನ್ ಫೇಮಸ್ ಆಗ್ಬೇಕಂದ್ರೆ ಕೂದಲು ಸರ್ಸಿದ್ರೆ ಸಾಕ? ಐಶ್ವರ್ಯ ತುಂಗಿ ಅನ್ಕೊಂಡಿದ್ಯಾ? ನೀನ್ ಹಿಂಗ್ ಕೂದಲು ಸರ್ಸೋದು, ನೀನ್ ಹಿಂಗ್ ವೇಲ್ ಹಾಕೊಳ್ಳೋದು, ಮತ್ತೆ ನೀನ್ ತಿರುಗಿ ನೋಡೋದು, ಅದಕ್ಕೆಲ್ಲ ಯಾವನೂ ಇಲ್ಲ ಬಿಡಿ ಮೇಡಮ್. ಹುಡುಗರು ಬಟ್ಟೆ ಬಿಚ್ಕೊಂಡು ಕುಣಿದ್ರು ಅವ್ರನ್ನ ನೋಡೋದಿಕ್ಕೆ ಅಂತ ಯಾರು ಇರೋದಿಲ್ಲ. ಇದೆಲ್ಲ ಅವ್ರ ಫಾಲೋವರ್ಸ್ ಹೇಳ್ಬೇಕು. ನೋಡ್ರಪ್ಪ ಹುಡುಗ್ರ ಫಾಲೋ ಮಾಡ್ತಿದ್ದೀರಲ್ಲ, ಅಕ್ಕ ಹುಡುಗ್ರು ಅಂದ್ರೆ ಎಷ್ಟು ಚೀಪ್ ಆಗಿ ಅನ್ಕೊಂಡವಳೆ ನೋಡುದ್ರ. ಅಂತ ಬಾಳ್ ನಮಗ್ ಬೇಡವೇ ಬೇಡ ಅಂತ ಫೇಮಸ್ ನನ್ ನಾವೆಲ್ಲ ಗ್ರೌಂಡ್ ಅಲ್ಲಿ ಸ್ಪೂನ್ ಅಲ್ಲಿ ಗುಂಡಿ ತೋಡಿ, ಕೆರೆಯಿಂದ ಸ್ಪೂನ್ ಅಲ್ಲಿ ನೀರೆತ್ತಾಕಿ, ಗೋಡೆನ ಫೋರ್ಕ್ ಅಲ್ಲಿ ಕೆತ್ತು ಫಾಲೋವರ್ಸ್ ಮಾಡಿ ಫೇಮಸ್ ಆದವರು. ಇವಾಗ ಹಿಂಗಂತ ಅದಕ್ಕೆ ಅವ್ರೇನ್ ಮಾಡ್ತಾರೆ, ಸಿಂಪಲ್ ಆಗಿ ಒಂದ್ ಹುಡುಗಿ ವಿಡಿಯೋ ತಗೋತಾರೆ, ಅಲ್ಪ ಸ್ವಲ್ಪ ಫೇಮಸ್ ಆಗಿತ್ತು, ವೈರಲ್ ಆಗಿತ್ತು ವಿಡಿಯೋ ಆದ್ರೆ ತಗೋತಾರೆ. ಇಬ್ರು ಗಂಡಂದಿರಿದ್ರೆ ಅವ್ರ ಪಡಗವ್ರು ಜಗಳ ಆಡ್ಕೊಂಡು ನಿನ್ ಪಡಿಗೆ ನೀನ್ ಟೀ ಕುಡ್ಕೊಂಡ್ ಕುಂತಿರ್ತೀಯ. ಹಾಕ್ಬಿಟ್ಟು ತಮ್ಮದೇ ಆದಂತ ಒಂದ್ 4 ಡೈಲಾಗ್ ಹಾಕೋದು. ನಮ್ದೇ ಆದಂತ 4 ಡೈಲಾಗ್ ಹಾಕ್ತಿವಿ ಅಂತ ನೀನ್ ಹೇಳ್ತಿ ತಾನೆ? ಅದೇನ್ ಆಕಾಶದಿಂದ ಉದುರ್ತದ, ಇಲ್ಲ ನಾವೇ ಬರೀತೀವ? ಆಮೇಲೆ ಅವ್ರಿಗೆ ಅವರೇ ಹೀರೋ ಅಂತ ಅನ್ಕೊಳ್ಳೋದು. ಇಷ್ಟೇ. ತಾಕತ್ತಿದ್ರೆ ತಾಕತ್ತಿದೆ, ತಾಕತ್ತಿದ್ರೆ ತಾಕತ್ತಿದೆ. ಐ ಚಾಲೆಂಜ್ ಯು, ಎಲ್ಲಾ ಟ್ರಾಲ್ ಪೇಜಸ್ಗೆ ನಿಮ್ ಎಲ್ಲಾ ಟ್ರಾಲ್ ವಿಡಿಯೋಸ್ ತೆಗೆದು ನಿಮ್ಮ ಸ್ವಂತ ಟ್ಯಾಲೆಂಟ್ ಇಂದ ದಿನ ರಾತ್ರಿ ಬೆಳಗ್ಗೆ ಕುಂತ್ಕೊಂಡು ವಿಡಿಯೋ ಎಡಿಟ್ ಮಾಡಿ, ವಿಡಿಯೋ ಶೂಟ್ ಮಾಡಿ, ಯಾವ ಟೈಮಿಗೆ ಬಿಡ್ಬೇಕು ಅಂತ ಅದನ್ನ ಯೋಚನೆ ಮಾಡಿ, ಯಾರನ್ನ ಟ್ರಾಲ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊಂಡು ದಿನ ಬೆಳಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಅದನ್ನ ನೀನು ಟ್ಯಾಲೆಂಟ್ ಅಲ್ಲ ಅಂತ ಅಂದ್ರೆ ನೀನು ಅಲ್ಲಾಡ್ಸೋದು ಟ್ಯಾಲೆಂಟಾ? ಏನಾದ್ರೂ ಮಾಡಿ ಫೇಮಸ್ ಆಗಿ ತೋರಿಸಿ. ನೀನು ನಮಗೆ ಟ್ಯಾಲೆಂಟ್ ಇಲ್ಲ ಅಂತಿದ್ಯಾ? ನಿನಗೆ ತಾಕತ್ತಿದ್ರೆ 1 ತಿಂಗಳು ಕರೆಕ್ಟ್ ಆಗಿ ನಮ್ ತರ ರೋಸ್ಟ್ ಮಾಡು ನೋಡೋಣ. ನಿಜ ಹೇಳಿದಕ್ಕೆ ನಿಮಗೆ ಚಿಕ್ಕ ಉರ್ದೋಯ್ತಾ? ಆಮೇಲೆ ನಾವು ನೀವು ಉಟ್ಕೊಂಡ್ ಮಾತಾಡೋಣ. ಕದನದೋಳ್ ಟ್ರಾಲರ್ಸ್ ನ ರೋಸ್ಟರ್ಸ್ ನ ಎದುರಾಕೊಂಡು ಉಳಿದವರಿಲ್ಲ, ಉಳಿದಿದ್ರು ಅವ್ರು ಗಂಡ್ಸಾಗಿ ಉಳಿದಿಲ್ಲ. ಏನಕ್ಕ ಚಾಲೆಂಜ್ ನಮೀಗ? ಇಂಥ 1000 ಜನ 100 ಜನ್ಮ ಎತ್ ಬಂದ್ರು ನಾನೇನು ಮಾಡಕ್ಕಾಗಲ್ಲ. ನಾವಲ್ಲ, ನಮ್ಮಿಂದ ನೀವು. ಓಕೆ, ನೀವೇನ್ ಬಂದೆ ನಮ್ಗೇನ್ ಊಟ ಹಾಕಿದೀರಾ? ಏನ್ ಈ ಫೋನ್ ತಗೊಳಕ್ ಕಾಸು ಕೊಟ್ಟಿದ್ಯಾ? ಏನು ಇಲ್ಲ. ನಿಂದೇನು ಅಲ್ಲ, ನೀನ್ 2 ಗಂಡ ಅಂದಾಗ್ಲೇ ನಿನ್ ಹಿಡ್ಕೊಂಡಿದ್ದು, ಅಲ್ಲಿ ಗಂಟೆ ಎಲ್ಲ ಕರೆಕ್ಟ್ ಆಗಿ ಹೋಯ್ತಾ ಇತ್ತು. ನನ್ ಕರಿಯರ್ ಪ್ಲಾನ್ ಬಹಳ ಸಿಂಪಲ್ ಐತಿ. ಒಬ್ಬ ಗವರ್ಮೆಂಟ್ ಜಾಬ್ ಇರೋನಿ ಮದ್ವೆ ಆಗೋದೈತಿ. ಓ, ಗವರ್ಮೆಂಟ್ ಜಾಬ್ ಅಂಕಲ್ಲ ಪುಟ್ನಾರಾಯಣ ಸ್ವಾಮಿ ಅವರು, ಗೊತ್ತು ಬಿಡು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಒಬ್ಬ ಗವರ್ಮೆಂಟ್ ಜಾಬ್ ಇರೋನಿ ಮದ್ವೆ ಆಗೋದೈತಿ. ಸೊ ಅವರು ನನ್ಗ ಓದಕ್ ಹೆಲ್ಪ್ ಮಾಡ್ತಾರ. ನೀನು ಓದ್ಕೊಬೇಕು ಅಂದ್ರೆ ಟೀಚರ್ ಹತ್ರ ಹೋಗಿ ಓದ್ ಕಲ್ತ್ಕೊಬೇಕು, ಅದಕ್ಕೆ ಮದ್ವೆ ಆಗ್ಬಾರ್ದು. ಸೊ ನಾನು ಓದಿ ಗವರ್ಮೆಂಟ್ ಜಾಬ್ ತಗೋತೇನೆ. ಎಲ್ರು ಓದ್ಬಿಟ್ಟು ಮದ್ವೆ ಆಗೋಣ ಅನ್ಕೊಂತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಮದ್ವೆ ಆದ್ಮೇಲೆ ಓದೋಣ ಅನ್ಕೊಂತೋಳಿ ಇವಮ್ಮ. ಚಿಕ್ಕ ವಯಸ್ಸಲ್ಲಿ ಕಷ್ಟ ಪಡೋರ್ನ ನೋಡಿದೀನಿ, ಆದ್ರೆ ಚಿಕ್ಕ ವಯಸ್ಸಲ್ಲೇ ಸುಖ ಪಟ್ಬಿಟ್ಟು ಆಮೇಲೆ ಕಷ್ಟ ಪಡೋಣ ಅನ್ನೋರು ಇವಮ್ಮನೆ ಫಸ್ಟ್. ದಿಸ್ ಇಸ್ ಮೈ ಕರಿಯರ್ ಪ್ಲಾನ್. ಹುಷಾರಕ್ಕ, ನಿಮ್ ಗೌರ್ಮೆಂಟ್ ಹಸ್ಬೆಂಡ್ ಗಂಡಂಗು ಹಿಂಗೆ ಬಟ್ಟೆ ಬಿಚ್ಚಿಸಿ ಡ್ಯಾನ್ಸ್ ಆಡ್ಸಿ ಟ್ಯಾಲೆಂಟ್ ಇಲ್ಲ ಅನ್ಬಿಟ್ಟು. ಹುಡುಗರು ಬಟ್ಟೆ ಬಿಚ್ಕೊಂಡು ಕುಣಿದ್ರು ಅವ್ರನ್ನ ನೋಡೋದಿಕ್ಕೆ ಅಂತ ಯಾರು ಇರೋದಿಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.